ಸರ್ ಇನ್ನೊಂದು ವಿಚಾರ ಇತ್ತು ಸರ್. ಈಗ ಇಲ್ಲಿ ನಾನು ಹಿಂದೆ ಕೂಡ ನಿಮ್ಮ ಬಳಿಯಲ್ಲಿ ಮಾತಾಡ್ಬೇಕಾದ್ರೆ ಇದನ್ನು ಕೇಳಿದ್ದೆ ನಾನು. ಆರೋಪಿ ಹೇಳಿದ್ದನ್ನು ಒಬ್ಬರು ಐ ಒ ವಶಪಡಿಸ್ಕೊಂಡು ಬರಬೇಕಾ, ಅಥವಾ ಆ ವ್ಯಕ್ತಿಗೆ ಐ ಒಗೆ ಏನು ಅದರಲ್ಲಿ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರಿಗೇನು ಗಮನಕ್ಕೆ ಬಂದಿರುತ್ತೆ ಇದು ನನಗೆ ಬೇಕು ಅಂತ ವಶಪಡಿಸ್ಕೊಂಡು ಬರಬೇಕಂತ. ಫಾರ್ ಎಕ್ಸಾಂಪಲ್ ಇದರಲ್ಲಿ ದರ್ಶನ್ ಆರೋಪಿ ಇವರೇನು ಮಾಡಿದ್ದಾರೆ, ನಾನು ಚಪ್ಪಲಿ ಹಾಕೊಂಡು ಹೋಗಿದ್ದೆ ಅಂತ ಹೇಳಿದಾಗ ಶೂ ತಂದು ಬಿಟ್ಟಿದ್ದಾರೆ ಅಂತ ಎಸ್ ವಿ ನಾಗೇಶ್ವರ್ ಅಂದರೆ ನಾಗೇಶ್ವರ್ ಒಂದು ಕಡೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದನ್ನು ಇವರು ಶೂ ಹೆಂಗೆ ತೊಗೊಂಡು ಬಂದರು, ಆರೋಪಿ ಹಾಕೊಂಡು ಹೋಗಿರೋದೇ ಅಲ್ಲಿ ಚಪ್ಪಲಿ ಅಂದಮೇಲೆ ಹೆಂಗೆ ತಂದರು ಅಂತ ಒಂದು ಪಾಯಿಂಟ್ ಇದೆ. ಜೊತೆಗೆ ರೇಣುಕಾ ಸ್ವಾಮಿ ರಕ್ತ ಸಂಗ್ರಹ ಇವ್ರು ಯಾಕೆ ಮಾಡಿಕೊಂಡ್ರು, ಇವರೇ ಯಾಕೆ ಆ ಶೂ ಮೇಲೆ ರಕ್ತ ಹಾಕಿರಬಾರ್ದು, ಅದನ್ನು ಹಾಕಿಬಿಟ್ಟು ನನ್ನ ಕಕ್ಷಿದಾರನನ್ನು ಫ್ರೇಮ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋ ಒಂದು ತಿರುಳೋರು ವಾದದಲ್ಲಿತ್ತು ಸರ್. ಹೀಗೂ ಅದು ಆಗಬಹುದಾ ಅಂತ? ನೋಡಿ, ಆರೋಪಿಗಳು ಎಲ್ಲಾ ವಿಚಾರಗಳಲ್ಲಿ ಅಥವಾ ವಿಚಾರಣೆ ಹಂತದಲ್ಲಿ ಎಲ್ಲಾ ಸತ್ಯವನ್ನು ಹೇಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲಾ ಕೇಸ್ಗಳಲ್ಲಿ ಕೂಡ ಕೆಲವೊಮ್ಮೆ ಅವ್ರು ಚಪ್ಪಲಿ ಹಾಕೊಂಡು ಹೋದ್ರು ಬೂಟ್ ಅಂತ ಹೇಳ್ತಾರೆ, ಅಥವಾ ಶೂ ಹಾಕೊಂಡು ಹೋದ್ರು ಕೂಡ ಚಪ್ಪಲಿ ಅಂತ ಹೇಳ್ತಾರೆ, ಅಥವಾ ಬೇರೆ ಬೇರೆ ರೀತಿ ದಿಕ್ ತಪ್ಪಿಸೋದಕ್ಕೆ ಎಲ್ಲಾ ಸಕಲ ಪ್ರಯತ್ನಗಳನ್ನು ಮಾಡ್ತಾರೆ. ಆದಾಗ್ಯೂ ಕೂಡ ಪ್ರಾಸಿಕ್ಯೂಷನ್ ಏನ್ ಮಾಡ್ಬೇಕಾಗತ್ತೆ, ಇವರು ಇದೇ ರೀತಿಯಲ್ಲಿ ಪ್ರೆಸೆನ್ಸ್ ಇತ್ತು ಅಥವಾ ಈ ರೀತಿ ಅವ್ರ ಚಪ್ಪಲಿನ ಅಥವಾ ಬಟ್ಟೆಯನ್ನ ಹಾಕೊಂಡಿದ್ರು ಅಂತ ತೋರಿಸ್ಬೇಕಾಗಿತ್ತು ಅಂತಂದ್ರೆ ತನಿಖೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವರದಿ ಸಮೇತ ಅವ್ರು ಕೋರ್ಟಿಗೆ ಸಲ್ಲಿಸಲಾಗ್ತದೆ. ಇವರು ಚಪ್ಪಲಿ ಅಂತ ಹಾಕೊಂಡು ಹೋಗಿದ್ರು ಅಂದ್ ಮಾತ್ರಕ್ಕೆ ಅಂದಿದ್ದಾರೆ ಅಂದ್ ಮಾತ್ರಕ್ಕೆ ಚಪ್ಪಲಿ ಹಾಕೊಂಡು ಹೋಗಿದ್ದಾರೆ ಅಂತದ್ರ ಅರ್ಥ ಅಲ್ಲ. ಯಾಕಂದ್ರೆ ಈ ಶೂ ಮೇಲೆ ಅಕಸ್ಮಾತ್ ಅದರಲ್ಲಿ ಅಲ್ಲಿ ಹೋಗಿರೋದಕ್ಕೆ ಏನಾದ್ರು ಸಾಕ್ಷಿಗಳು ಸಿಕ್ಕಲ್ಲಿ, ಅಥವಾ ಅವ್ರ ಶೂ ಅವತ್ತಿನ ದಿನ ಹಾಕೊಂಡಿದ್ರು ಅಥವಾ ಸ್ಥಳದಲ್ಲಿ ಘಟನಾ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಏನಾದ್ರು ಸಾಕ್ಷಿಗಳು ಸಿಕ್ಕಲ್ಲಿ, ಅಥವಾ ಇವರು ತೀರ್ಕೊಂಡಿರುವಂತ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಅಥವಾ ಅವ್ರದ್ದೇನಾದ್ರು ಬಟ್ಟೆ ಬರೆ ಅಥವಾ ಮತ್ತೊಂದು ಏನಾದ್ರು ಇವ್ರ ಜಾಗದಲ್ಲಿ ಸಿಕ್ಕಿತ್ತು ಅಂದ್ರೆ, ಅಥವಾ ಅವರ DNA ಸಂಬಂಧಪಟ್ಟಂತದ್ದು ಕೂದಲಾಗಿರ್ಬೋದು ಅಥವಾ ಬೆವರಾಗಿರ್ಬೋದು, ರಕ್ತ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಏನಾದ್ರು ಇವರ ಸುಪರ್ದಿಯಲ್ಲಿರುವಂತ ಬಟ್ಟೆ ಅಥವಾ ಶೂ ಮತ್ತೆ ಇನ್ನಿತರ ವಸ್ತುಗಳ ಮೇಲೆ ಏನಾದ್ರು ಸಿಕ್ಕಿದ್ದಲ್ಲಿ ಈ ಆರೋಪಿತನಿಗೂ ಮತ್ತು ಘಟನಾ ಸ್ಥಳಕ್ಕೆ ಮತ್ತು ಆರೋಪಿತನಿಗೂ ಮತ್ತು ಈ ತೀರ್ಕೊಂಡಿರುವಂತ ವ್ಯಕ್ತಿಗೆ, ಮೃತ ವ್ಯಕ್ತಿಗೆ ಕನೆಕ್ಟ್ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಅನುಕೂಲ ಕೊಡುತ್ತೆ. ಹಾಗಾಗಿ ಆ ರಕ್ತದ ಸ್ಯಾಂಪಲ್ ಏನ್ ರೇಣುಕಾ ಸ್ವಾಮಿ ತಗೊಂಡಿದಾರಲ್ಲ, ಆ ರಕ್ತದ ಸ್ಯಾಂಪಲ್ ಆ ಶೂ ಮೇಲೆ ಇರುವಂತ ರಕ್ತದ ಸ್ಯಾಂಪಲ್ ಎರಡನ್ನು ಕಂಪೇರ್ ಮಾಡ್ಲಾಗತ್ತೆ. ಈ ಎರಡು ಕಂಪೇರ್ ಆಯ್ತು ಅಂತಂದ್ರೆ ಆ ಶೂ ಅವತ್ತು ರೇಣುಕಾ ಸ್ವಾಮಿ ಮರ್ಡರ್ ಆಗೋ ದಿನ ಅದನ್ನ ಇವರು ಆರೋಪಿತರು ಹಾಕೊಂಡಿದ್ರು ಮತ್ತ ಅದನ್ನು ಧರಿಸಿದ್ರು, ಮತ್ ಆ ಘಟನಾ ಸ್ಥಳದಲ್ಲಿ ಆ ಶೂ ಹಾಕೊಂಡಾಗ ಇದು ಘಟನೆ ಆಗಿರೋದು ಅಥವಾ ಇವ್ರ ಕೊಲೆಯಲ್ಲಿ ಇವ್ರದ್ದು ಪಾತ್ರ ಇತ್ತು ಅಥವಾ ಇವ್ರ ಪ್ರೆಸೆನ್ಸ್ ಇತ್ತು ಅನ್ನೋದು ಸಾಬೀತ್ ಮಾಡೋದಕ್ಕೆ ಅದನ್ನ ರಿಲೈ ಮಾಡ್ತಾರೆ. ಹಾಗಾಗಿ ಆ ರಕ್ತದ ಸ್ಯಾಂಪಲ್ ಹೊಂದಾಣಿಕೆ ಆಗಿದೆನೋ ಇಲ್ವೋ ಅನ್ನೋದು ವಿಚಾರಣೆ ಹಂತದಲ್ಲಿ, ಟ್ರಯಲ್ ಹಂತದಲ್ಲಿ ಬರುವಂತ ವಿಚಾರ. ಬಟ್ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂಗೆ ಎಲ್ಲಾ ವಿಚಾರಗಳನ್ನ ಕೂಲಂಕುಷವಾಗಿ ಈ ತನಿಖೆ ಮಾಡಿ ಅದನ್ನ ಯಾವ್ದು ಅನುಕೂಲಕರ ಆಗುತ್ತೆ ಪ್ರಾಸಿಕ್ಯೂಷನ್ ಎಲ್ಲವನ್ನು ಸಲ್ಲಿಸ್ತಾರೆ. ಇನ್ನೊಂದು ಕಡೆ ಸರ್, ಈಗ ಹಣದ ವಿಚಾರ ಕೂಡ ಬಂತು ಇಲ್ಲಿ. ಸ್ವಾಮಿ, ಹಣವನ್ನು ಇವರು ಮೇನಲ್ಲೇ ಅವರ ಸ್ನೇಹಿತ ಅವ್ರಿಗೆ ಕೊಟ್ಟಿರ್ತಾರೆ. ಮೇನಲ್ಲೇ ಕೊಟ್ಟಿರ್ತಕ್ಕಂಥ ಹಣ ಏನೋ ಒಂದು ಕೊಲೆ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಸಂಗ್ರಹ ಮಾಡಿದ್ದಂಥ ಹಣ ಅಲ್ಲ. ಆ್ಯಸ್ ಇಫ್ ಮರ್ಡರ್ ಆದಮೇಲೆ ಹಣ ಸಂಗ್ರಹ ಮಾಡಿಕೊಂಡು ಅದನ್ನು ಹಂಚಿಬಿಟ್ಟಿದ್ದಾರೆ ಅಂಥೇಳಿ ಇವರು ಬಿಂಬಿಸ್ತಾ ಇದ್ದಾರೆ ಅಂತ ನಾಗೇಶ್ವರ ವಾದ ಇತ್ತು ಸರ್. ಆಯ್ತು ಸರ್, ಇದು ಮೇನಲ್ಲೇ ಹಣ ಸಂಗ್ರಹ ಮಾಡ್ಕೊಂಡಿರಲಿ, ಜೂನಲ್ಲೇ ಸಂಗ್ರಹ ಮಾಡ್ಕೊಂಡಿರಲಿ, ಹಣ ಇತ್ತು ಮನೆಯಲ್ಲಿ ಎನ್ನುವುದು, ಒಟ್ಟಲ್ಲಿ ಅವ್ರ ಬಳಿ ಹಣ ಇತ್ತು, ಇದಕ್ಕೆ ಬಳಸಿದ್ದಾರೆ ಅಂತ ಪ್ರೂವ್ ಮಾಡಬಹುದಾಗತ್ತಾ ಪ್ರಾಸಿಕ್ಯೂಷನ್? ಅದು ಹೇಗೆ ಸರ್ ಅಂತ? ನೋಡಿ, ಏನು ವ್ಯವಹಾರನೇ ಇಲ್ಲ, ಅವ್ರಿಗೆ ಏನು ಸಂಬಂಧವೇ ಇಲ್ಲ, ಯಾವ್ದು ಹಣದ ವ್ಯವಹಾರನೂ ಇಲ್ಲ ಅಂತ ಅನ್ನೋದಾಯ್ತು ಅಂತಂದ್ರೆ ಇದೊಂದು ವಾದ ಬೇರೆ. ಮತ್ತೆ ಇಲ್ಲಿ ಹಣದ ವ್ಯವಹಾರ ಇತ್ತು ಅಥವಾ ಹಣ ಇತ್ತು ಅಥವಾ ಹಣ ಕೊಡಲಾಗಿತ್ತು ಅಥವಾ ಶೇಖರಣೆ ಮಾಡಲಾಗಿತ್ತು, ಮುಂಚೆ ಒಂದು ಬೇರೆ ವ್ಯವಹಾರಕ್ಕೆ ಇವ್ರ ಜೊತೆ ಮಾತುಕತೆ ಆಗ್ಲಾಗಿತ್ತು ಅನ್ನೋ ವಿಚಾರ ಬೇರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಲಿಂಕ್ ತೋರಿಸ್ಕೊಡುತ್ತೆ. ಈಗ ಅವ್ರು ಹೇಳ್ತಾ ಇರೋದಿಷ್ಟೇ, ಹಣ ಮುಂಚೆನೆ ಸಂಗ್ರಹ ಮಾಡ್ಲಾಗಿತ್ತು ಅಥವಾ ಹಣ ಮುಂಚೆನೆ ವ್ಯವಹಾರ ಆಗಿತ್ತು, ಅದಕ್ಕೆ ಏನು ಸಂಬಂಧವಿಲ್ಲ ಅಂತ ಅನ್ನೋದಿತ್ತು ಅಂತಂದ್ರೆ, ಹಣ ಇಲ್ಲ ಅಂತ ಅವರು ಅದನ್ನ ನಿರಾಕರಿಸ್ತಾ ಇಲ್ಲ, ಅಥವಾ ಯಾವುದೇ ವ್ಯವಹಾರ ಆಗಿಲ್ಲ ಅನ್ನೋದ್ರ ಬಗ್ಗೆನೂ ನಿರಾಕರಿಸ್ತಾ ಇಲ್ಲ. ಬಟ್ ಈ ಘಟನೆಗೆ ಬಳಸಿಲ್ಲ ಅನ್ನೋದಕ್ಕೆ ಅವರು ವಾದ ಮಾಡ್ತಾ ಇದ್ದಾರೆ. ಮತ್ ಆದ್ರೆ ಪ್ರಾಸಿಕ್ಯೂಷನ್ ಈ ಘಟನೆಗೆ ಬಳಸಿರೋ ಬಗ್ಗೆ ಏನಾದ್ರು ಸಾಕ್ಷಿಗಳನ್ನು ಕೋರ್ಟ್ಗೆ ನೀಡಿದಲ್ಲಿ, ಚಾರ್ಜ್ ಶೀಟ್ ನಲ್ಲಾಗ್ಲಿ ಅಥವಾ ಅಡಿಷನಲ್ ಏನಾದ್ರು ವಿಟ್ನೆಸ್ ಗಳನ್ನ ಕರ್ಕೊಂಡ್ ಬಂದು ಅಥವಾ ಅವ್ರ ಕಡೆ ಏನಾದ್ರು ಈ ಬಗ್ಗೆ ಕೋರ್ಟ್ ಮುಂದೆ ಹೇಳಿಸಿದಾಗ, ಓರಲ್ ಎವಿಡೆನ್ಸ್ ನಲ್ಲಿ ಏನಾದ್ರು ಹೇಳಿಸಿದಾಗ, ಈ ಹಣಕ್ಕೂ ಮತ್ತು ಈ ಘಟನೆಗೆ, ಹಣಕ್ಕೂ ಮತ್ತು ಈ ವ್ಯವಹಾರಕ್ಕೆ, ಹಣಕ್ಕೂ ಮತ್ತು ಕೊಲೆಗೆ ಏನಾದ್ರೂ ಸಂಬಂಧ ಇದೆ ಅನ್ನೋದು ತೋರಿಸ್ಕೊಟ್ಟಲ್ಲಿ ಈ ಹಣದ ವಿಚಾರ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಈಗ ಹಣ ಸಂಗ್ರಹ ಮತ್ತು ಬಳಕೆ, ಸಂಗ್ರಹ ಏನಕ್ಕಾದ್ರೂ ಮಾಡ್ಕೊಂಡಿರಲಿ ಸರ್, ಯಾವುದೋ ಪರ್ಪಸ್ಸಿಗೆ ಒಬ್ಬರು ಮನೆಯಲ್ಲಿ ಹಣ ಇಟ್ಟಿರ್ತಾರೆ,
ಸಮಯಕ್ಕೆ ಬಂದಾಗ ಆ ಪರ್ಪಸ್ಸನ್ನು ಬಿಟ್ಟು ಬೇರೆದಕ್ಕೂ ಕೂಡ ಬಳಸಿದ್ದಾರೆ ಅಂತ ಕೂಡ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬಹುದಾ? ನೋಡಿ, ಹಣ ಅಂತ ಬಂದಾಗ ಈ ಸಂಪೂರ್ಣ ಹಣ ಘಟನೆಗೆ ಬಳಸಿರ್ಬೇಕು ಅಂತಿಲ್ಲ. ಓಕೆ, ಯಾವ್ದಾದ್ರು ಒಂದು ಭಾಗವನ್ನು ಕೂಡ ಘಟನೆಗೆ ಬಳಸಿದ್ರೆ ಆ ಹಣದ ಬಳಕೆಯಲ್ಲಿ ಆಗಿದೆ ಅಂತ ಸಾಬೀತಾಯ್ತು ಅಂತಂದ್ರೆ ಅಷ್ಟು ಪ್ರಾಸಿಕ್ಯೂಷನ್ಗೆ ಸಾಕು. ಈಗ 100 ರೂಪಾಯಿನಲ್ಲಿ 50 ರೂಪಾಯಿ ಘಟನೆಗೆ ಬಳಸಿದ್ರು ಕೂಡ ಆ ಘಟನೆಗೆ ಮತ್ತು ಈ ಹಣದ ಸಂಗ್ರಹಕ್ಕೂ ಕೂಡ ವ್ಯವಹಾರ ಅಥವಾ ಸಂಬಂಧವನ್ನು ಕಲ್ಪಿಸಿಕೊಡ್ತಾ ಇದೆ. ಹಾಗಾಗಿ ಅದು ಎಲ್ಲವನ್ನು ಈ ಘಟನೆಗೆ ಬಳಸಿರ್ಬೇಕು ಅನ್ನೋದು ಯಾವ್ದು ವಾದ ಅಂತಿದೆಯಲ್ಲ, ಅದು ತಪ್ಪು. ಅದು ಆ ತರ ಬರಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾವುದೇ ರೀತಿಯ ಅದಕ್ಕೆ ಮತ್ತು ಇದಕ್ಕೆ, ಈ ವ್ಯವಹಾರಕ್ಕೆ ಮತ್ತು ಕೊಲೆಗೆ ಅಥವಾ ಈ ಹಣಕ್ಕೆ ಮತ್ತು ಕೊಲೆಗೆ ಸಂಬಂಧವನ್ನು ಕಲ್ಪಿಸಿದ್ರೆ ಅಲ್ಲಿ ಹಣದ ವ್ಯವಹಾರ ಅಥವಾ ಈ ಕೊಲೆಗೆ ಈ ಹಣದ ವ್ಯವಹಾರ ಅಥವಾ ಈ ಕೊಲೆಗಾಗಿ ಹಣದ ವ್ಯವಹಾರ 2-3 ತರ ವಿಚಾರಗಳು ಬರ್ತದೆ. ಒಂದು, ಕೊಲೆ ಮಾಡೋ ಸಲುವಾಗಿ ಹಣದ ವ್ಯವಹಾರ. ಎರಡನೇದ್ದು, ಹಣದ ವ್ಯವಹಾರಕ್ಕಾಗಿ ಕೊಲೆ. ಈ ರೀತಿ ನಾನಾ ಆಯಾಮಗಳಲ್ಲಿ ಅದನ್ನು ವಾದವನ್ನು ಮಾಡಬಹುದು. ಅಂದ್ರೆ ಇವರು ಪ್ರಾಸಿಕ್ಯೂಷನ್ ಅವ್ರು ಹೇಳ್ತಾ ಇದಾರೆ ಯಾವುದೇ ಹಣದ ವ್ಯವಹಾರ ಇರ್ಲಿಲ್ಲ, ಕೊಲೆ ಆಯ್ತು, ಕೊಲೆ ಆದದ್ದಕ್ಕೆ ಹಣ ಕೊಡಲಾಯಿತು ಅಂತ ಇವ್ರ ವಾದ. ಬಟ್ ಇನ್ನೊಂದು ಏನಂತಂದ್ರೆ ಈ ಹಣದ ವ್ಯವಹಾರ ಅದಕ್ಕೆ ಇದಕ್ಕೆ ಸಂಬಂಧವಿಲ್ಲ, ಆದ್ರೆ ಇದು ಬೇರೆ ಹಣದ ವ್ಯವಹಾರ ಅನ್ನೋದು ಆರೋಪಿಗಳ ಪರವಾಗಿ. ಒಟ್ಟಿನಲ್ಲೆಲ್ಲ ಹಣ ಇತ್ತು, ಹಣ ಸಂಗ್ರಹ ಆಗಿತ್ತು, ಹಣದ ವ್ಯವಹಾರ ಆಗಿತ್ತು ಅನ್ನೋದು ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದಾಗ್ಯೂ ಕೂಡ ಇವು ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಟ್ರಯಲ್ ಆಗ್ಲೇಬೇಕಾಗುತ್ತೆ. ಅಲ್ಲಿ ಮಾತ್ರ ಸಂಪೂರ್ಣ ಮಾಹಿತಿ ಬಂದಾಗ ಕೋರ್ಟಿಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಇನ್ನೊಂದು 2 ಭಾಗ ನಾವು ಗಮನಿಸಿದ್ವಿ ಸರ್. ನಮಗಿಂತ ಹೆಚ್ಚಾಗಿ ನೀವು ಕೂಡ ತಿಳ್ಕೊಂಡಿರ್ತೀರ ಅದ್ರ ಬಗ್ಗೆ. ನಾಗೇಶ್ ಅವರು ಇಲ್ಲೊಂದು ಕಡೆ ವಾದವನ್ನು ಮಾಡಬೇಕಾದ್ರೆ, ಒಂದು, ಇದರಲ್ಲಿ ಆರೋಪಿ ದರ್ಶನ್ ಇನ್ನೋಸೆಂಟ್ ಎನ್ನುವುದನ್ನು ಪ್ರೂವ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆತ ಒಬ್ಬ ಮುಗ್ಧ, ಈ ಕೇಸ್ಗೂ ಅವ್ರಿಗೂ ಸಂಬಂಧ ಇಲ್ಲ, ಕೊಲೆ ಮಾಡೋ ಉದ್ದೇಶ ಅಂತೂ ಇರಲೇ ಇಲ್ಲ. ಕೊಲೆ ಮಾಡೋ ಉದ್ದೇಶ ಇದ್ದಿದ್ದರೆ ಇವನಿಗೆ ಊಟ ಕೊಡಿಸಿ, ನೀರು ಕೊಡಿ, ಪೊಲೀಸ್ ಠಾಣೆ ಕರ್ಕೊಂಡು ಹೋಗಿ ಇವನನ್ನು ಅಂತ ಅವ್ರು ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಆ ಥರ ಹೇಳಿಬಿಟ್ಟೆ ಅವ್ರು ಹೋಗಿದ್ದಾರೆ. ಚಿಕ್ಕದಾಗಿ ದನ ಬೆದರಿಸೋ ಒಂದು ದೊಣ್ಣೆಯಿಂದ ಒಂದು 2 ಏಟು ಹೊಡೆದ್ಬಿಟ್ಟು ಕರ್ಕೊಂಡು ಹೋಗಿ ಇವನ್ನ ಪೊಲೀಸ್ ಠಾಣೆಗೆ ಹೇಳಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಇಲ್ಲಿ ಇನ್ನೋಸೆನ್ಸ್ ಅಂತ ಬಂದಾಗ ಇವರು ಬ್ಲಡ್ ವಿಚಾರ ತೊಗೊಂಡ್ರು. ಹಾಕಿದ್ದು ಚಪ್ಪಲಿ ಅಂದರೆ ಶೂ ತೊಗೊಂಡು ಬಂದಿದ್ದಾರೆ ಅಂತ ಒಂದು ವಿಚಾರ ಹೇಳಿದ್ರು. ಜೊತೆಗೆ ರಕ್ತದ ಕಲೆಗಳಿರುವ ಬಟ್ಟೆ ಅಂತ ಅವ್ರು ಯಾವ್ದು ಹೇಳ್ತಾ ಇದ್ದಾರೋ ಆ ಬಟ್ಟೆಲಿದ್ದಂಥ ರಕ್ತವನ್ನು ಒಗೆದ ಮೇಲೂ ಅದು ಹೇಗೆ ಪತ್ತೆ ಹಚ್ಚಿಬಿಟ್ರು ಇವರು, ಇದೊಂಥರ ಕ್ರಿಯೇಟೆಡ್ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ ಸರ್. ಅಲ್ಲಿಗೆ ಒಂದಿಡೀ ನರೇಶನ್ ಅವ್ರದ್ದು ದರ್ಶನ್ ಇದರಲ್ಲಿ ಮುಗ್ಧ ಅಂತ ಪ್ರೂವ್ ಮಾಡೋ ಕಡೆಗೆ ಬರುತ್ತಾ ಅದು ಅಂತ ವಾದದ ಆ ಪಾರ್ಟ್. ನೋಡಿ, ಪ್ರಾಸಿಕ್ಯೂಷನ್ ಮೇಲೆ 2 ವಿಚಾರಗಳು ಬರ್ಡನ್ ಇದೆ. ಒಂದು, ಈ ಕೊಲೆ ಮಾಡುವ ಉದ್ದೇಶ ಇತ್ತೋ ಇಲ್ವೋ, ದುರುದ್ದೇಶ ಇತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು, ಅಥವಾ ಏನಾದ್ರು ಷಡ್ಯಂತ್ರ ರೂಪಿಸಿದ್ರ ಅಥವಾ ಉದ್ದೇಶ ಇತ್ತ, ಅಥವಾ ಉದ್ದೇಶ ಪೂರ್ವಕವಾಗಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದ, ಅಥವಾ ಉದ್ದೇಶ ಪೂರ್ವಕವಾಗಿ ಅವ್ರ ಸಾರ್ವಜನಿಕರಿಂದ ಮುಚ್ಚಿಡಲಾಗಿತ್ತ, ಉದ್ದೇಶ ಪೂರ್ವಕವಾಗಿ ಯಾವುದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಾಗಿರ್ಲಿಲ್ವಾ, ಅಥವಾ ಉದ್ದೇಶ ಪೂರ್ವಕವಾಗಿ ಅವನ್ನ ಕಟ್ಟಿ ಹಾಕಲಾಗಿತ್ತು ಅಥವಾ ಕೂಡಿ ಹಾಕಲಾಗಿತ್ತು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ಉದ್ದೇಶ ಇತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇದು ಒಂದು. ಉದ್ದೇಶ ಇದ್ರೆ ಯಾವ ರೀತಿ ಉದ್ದೇಶ ಇತ್ತು, ದುರುದ್ದೇಶ ಇತ್ತ, ಕೊಲೆ ಮಾಡುವ ಉದ್ದೇಶ ಇತ್ವಾ ಅಥವಾ ಮತ್ತೇನಾದ್ರೂ ಬೇರೆ ಉದ್ದೇಶ ಇತ್ತ ಅನ್ನೋದ್ರ ಬಗ್ಗೆ ತನಿಖೆ ಆಗಿರುತ್ತೆ. ಅದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುತ್ತೆ. ಇದು ಒಂದು. ನಂತರ 2ನೇ ಭಾಗ, ಅವ್ರನ್ನ ಕರ್ಕೊಂಡು ಬಂದ ನಂತರ ಇದೇನು ಕೊಲೆ ಅಂತ ಆಗುತ್ತೆ, ಕೊಲೆಯಲ್ಲಿ ಇವರ ಪಾತ್ರ ಯಾವ್ಯಾವ ರೀತಿ ಇತ್ತು, ಇವ್ರಿಗೆ ಬರೀ ಕೊಲೆ ಮಾಡುವ ಉದ್ದೇಶ ಇರ್ಲಿಲ್ಲ, ಅವ್ರಿಗೆ ಬುದ್ಧಿ ಹೇಳೋ ಮಾತ್ರ ಉದ್ದೇಶ ಇತ್ತು ಅಂತಂದ್ರೆ ಆ ರೀತಿ ಅವ್ರು ನಡ್ಕೊಳ್ಬೇಕಾಗಿತ್ತು. ನಡೆನುಡಿ ಕೂಡ ಆ ರೀತಿ ಇರ್ಬೇಕಾಗಿತ್ತು. ಅಕಸ್ಮಾತ್ ನಡೆನುಡಿಗೆ ಮತ್ತು ಅಲ್ಲಿ ಆಗಿರುವಂತ ಘಟನೆಗೆ ಸಂಪೂರ್ಣವಾಗಿ ಒಂದಕ್ಕೊಂದು ತದ್ವಿರುದ್ಧ ಇತ್ತು ಅಂತಂದ್ರೆ, ಅಥವಾ ಈ ನಡ್ಕೊಂಡಿರೋ ರೀತಿ ಕೊಲೆ ಮಾಡೋ ಉದ್ದೇಶನೇ ಇತ್ತು ಅಂತ ಅನ್ನೋ ತರ ಸಾಬೀತು ಮಾಡೋ ತರ ಇತ್ತು ಅಂತಂದ್ರೆ ದುರುದ್ದೇಶ ಅಥವಾ ಕೊಲೆ ಮಾಡೋ ಉದ್ದೇಶದಿಂದ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಅನ್ನೋದು ಸಾಬೀತು ಮಾಡುತ್ತೆ. ಅಕಸ್ಮಾತ್ ಅವ್ರು ಕರ್ಕೊಂಡ್ ಬಂದಿರೋ ಉದ್ದೇಶಕ್ಕೆ ಮತ್ತೆ ಇವ್ರು ನಡೆದುಕೊಂಡಿರೋ ರೀತಿಗೆ ವ್ಯತ್ಯಾಸ ಕಂಡು ಬಂದಲ್ಲಿ ಅವರು ಸೌಜನ್ಯಯುತವಾಗಿ ನಡೆದುಕೊಂಡಿದ್ರೆ ಅಥವಾ ಮರ್ಯಾದೆಯಿಂದ ನಡೆದುಕೊಂಡಿದ್ರೆ ಅಥವಾ ಬುದ್ಧಿ ಹೇಳೋ ರೀತಿ ನಡೆದುಕೊಂಡಿದ್ರೆ ಆ ರೀತಿ ಆರೋಪ ಆಗ್ತಿರ್ಲಿಲ್ಲ, ಆ ರೀತಿ ಸಂಬಂಧ ಕಲ್ಪಿಸೋದಕ್ಕೂ ಆಗ್ತಿರ್ಲಿಲ್ಲ. ಬಟ್ ಇದರಲ್ಲಿ ನಡೆದಿರೋದು ಸಂಪೂರ್ಣ ವಿಪರೀತ ಘಟನೆ. ಇದು ಸಾಮಾನ್ಯ ಘಟನೆ ಅನ್ನೋದಕ್ಕಾಗೋದಿಲ್ಲ, ವಿಪರೀತ ಘಟನೆ. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್, ನಾಟ್ ಜಸ್ಟ್ ಎ ಮರ್ಡರ್. ಸೊ ಹಾಗಿದ್ದಾಗ ಯಾವ ಉದ್ದೇಶದಿಂದ ಇದು ಪ್ರಕರಣ ಶುರು ಆಯ್ತು ಅಥವಾ ಯಾವ ಉದ್ದೇಶದ ಹೊರಗೆ ಬಂದು ತಲುಪ್ತೋ ಇವನ್ ಎಲ್ಲವನ್ನು ಕ್ರೋಢೀಕರಿಸಿ ನೋಡಿದಾಗ ಕೋರ್ಟ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಅದರಲ್ಲಿ ಉದ್ದೇಶ ಇತ್ತೋ ಇಲ್ವೋ, ಪಾರ್ಟಿಸಿಪೇಷನ್ ಇತ್ತೋ ಇಲ್ವೋ, ಅಥವಾ ಹಣದ ವ್ಯವಹಾರ ಇತ್ತೋ ಇಲ್ವೋ, ಅಥವಾ ಅವ್ರನ್ನ ಬಚ್ಚಿಡೋದಕ್ಕೆ, ಸಾಕ್ಷಿ ನಾಶ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೋ ಇಲ್ವೋ ಅನ್ನೋ ಎಲ್ಲಾ ವಿಚಾರಗಳಿಗೆ ಕೋರ್ಟ್ ಸಂಪೂರ್ಣವಾಗಿ
ತೀರ್ಮಾನ ತೆಗೆದುಕೊಳ್ತಾರೆ ಸಾಕ್ಷಿಗಳ ಆಧಾರದ ಮೇಲೆ. ಬಟ್ ಈ ಹಂತದಲ್ಲಿ ಇದು ಪರಿಗಣನೆಗೆ ಸಂಪೂರ್ಣವಾಗಿ ಬರದೇ ಇದ್ರು ಕೂಡ ಮೇಲ್ನೋಟಕ್ಕೆ ಸಾಬೀತು ಮಾಡೋದಕ್ಕೆ ಇವು ಸಾಧ್ಯವಾಗುತ್ತಾ ಇಲ್ಲೋ ಅನ್ನೋದನ್ನ ತೀರ್ಮಾನಕ್ಕೆ ಬಂದು ನಂತರ ಬೇಲ್ ಕೊಡಬೇಕು ಅಥವಾ ಬಿಡಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನಕ್ಕೆ ತಗೊಳುತ್ತೆ. ಇನ್ನೊಂದು ವಿಚಾರ ಸರ್, ಈಗ ಇನ್ನೋಸೆನ್ಸ್ ಪ್ರೂವ್ ಮಾಡುವಂಥ ನಾಗೇಶ್ ಅವರ ಇನ್ನೊಂದು ಯತ್ನ ಯಾವುದು ಅಂತ ಹೇಳಿದ್ರೆ, ಚಿತ್ರದುರ್ಗದಿಂದ ಬಂದಂಥ ರೇಣುಕಾಸ್ವಾಮಿ ಆರಾಮಾಗಿ ಬಂದಿದ್ದಾನೆ, ಅವರ ಗೆಳೆಯರೊಂದಿಗೆ ಬಂದಿದ್ದಾನೆ, ದುರ್ಗಾ ಬಾರಲ್ಲಿ 640 ರೂಪಾಯಿ ಕೊಟ್ಟುಬಿಟ್ಟು ಕೆಲವು ಪಾನೀಯಗಳನ್ನು ಅವನು ಫೋನ್ಪೇ ಮೂಲಕ ಪೇ ಮಾಡಿ ಕೊಂಡ್ಕೊಂಡಿದ್ದಾನೆ. ಇದು ಕಿಡ್ನ್ಯಾಪ್ ಹೇಗಾಗುತ್ತೆ? ಕಿಡ್ನ್ಯಾಪ್ ಆಗಿದ್ರೆ ಕಥೆನೇ ಬೇರೆ ಇರ್ತಾಯಿತ್ತು, ತಪ್ಪಿಸ್ಕೊಳ್ಳೋಕೆ ಅವ್ನಿಗೆ ಅವಕಾಶ ಇರ್ತಾಯಿತ್ತು. ಯಾರು ಒಟ್ಟಿಗೆ ಬಂದು ಕಾರಿಂದ ಇಳಿದು ಬಂದು ಮತ್ತೆ ಕಾರಲ್ಲಿ ಕೂತ್ಕೊಂಡು ಯಾರು ಬೆಂಗಳೂರಿನವರೆಗೆ ಬರಲ್ಲ ಅಂತ. ಇದರಲ್ಲಿ 2 ಭಾಗ ಬರುತ್ತೆ ಸರ್. ಒಂದು, ಏನೋ ಮಾತಾಡಬೇಕು, ಬಾ ನಿನ್ನ ಹತ್ರ ದರ್ಶನ್ ಅವ್ರನ್ನ ಮೀಟ್ ಮಾಡಿಸ್ಬೇಕು, ಬಹಳ ದಿನಗಳಿಂದ ನೀನು ಕೇಳ್ತಾ ಇದ್ದಲ್ಲ, ನೀನು ಆಸೆ ಪಡ್ತಾ ಇದ್ದಲ್ಲ ಅವ್ರು ನೋಡಬೇಕು ಅಂಥೇಳಿ ಕರ್ಕೊಂಡು ಹೋಗ್ತೀನಿ ಬಾ ಎನ್ನುವುದು ಸಂಚ ಆಗುತ್ತಾ ಅಥವಾ ಒಂದು ಸಹಜ ಪ್ರಕ್ರಿಯೆ ಆಗುತ್ತಾ ಅಂತ ಭಾಗ 1 ಬರುತ್ತೆ. ಮತ್ತು ಈ ಇಡೀ ಕೇಸಲ್ಲಿ ಇನ್ ಫೇವರ್ ಆಫ್ ದರ್ಶನ್ ನಾಗೇಶ್ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ಇದಕ್ಕೂ ದರ್ಶನ್ ಅವ್ರಿಗೂ ಏನು ಸಂಬಂಧ? ದರ್ಶನ್ ಇದರಲ್ಲಿ ಕಂಪ್ಲೀಟ್ ಇನ್ನೋಸೆಂಟ್. ಅದು ಆ ವ್ಯಕ್ತಿ ಈ ಥರದ್ದು ಬರ್ತಾ ಇದ್ದಾನೆ ಬಂದಿದ್ದಾನೆ ಎನ್ನುವ ಯಾವ ಮಾಹಿತಿನೂ ಇಲ್ಲ. ಚಿಕ್ಕಣ್ಣ ಅವರೊಂದಿಗೆ ಸಂಜೆ 4:15 ಕೂಡ ದರ್ಶನ್ ಅವರು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲೇ ಇದ್ದರು. ಹಾಗಾಗಿ ಇಲ್ಲಿ ಕಾನ್ಸ್ಪಿರಸಿ ಇದೆಯಲ್ಲ, ಇದಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ ಅಂದಾಗ ಆ ಇನ್ನೋಸೆನ್ಸನ್ನು ಕೂಡ ಅವರು ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತನಾ ಸರ್? ಈಗ ಕಿಡ್ನಾಪ್ ಸಂಬಂಧಪಟ್ಟಂಗೆ ತಾವು ವಿಚಾರ ಪ್ರಸ್ತಾಪ ಮಾಡಿದ್ವಿ. ಅಲ್ಲಿ ಒಂದು ಪ್ರಮುಖವಾದ ವಿಚಾರ ಬರುತ್ತೆ ನೋಡಿ. ಕಿಡ್ನಾಪ್ ಅಂದಾಗ ಬಲವಂತವಾಗಿ ಒಬ್ಬ ಮನುಷ್ಯನ ಕೂಡಿ ಹಾಕಿ ಕರ್ಕೊಂಡ್ ಬರೋದು ಮಾತ್ರ ಕಿಡ್ನಾಪ್ ಅಲ್ಲ. ಕೆಲವೊಮ್ಮೆ ಏನಾದ್ರು ಸುಮ್ನೆ ಆಮಿಷ ಒಡ್ಡಿ ದಿಕ್ ತಪ್ಪಿಸಿ ಕೂಡಿ ಹಾಕಿ ನಂತರ ಕೂಡ ಅವ್ರನ್ನ ರಾಂಗ್ಫುಲ್ ರಿಸ್ಟ್ರೈಂಟ್ ಅಂತ ಹೇಳ್ತೀವಿ ಅಥವಾ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ಹಾಕೋದು ಕೂಡ ಅದಕ್ಕೂ ಕೂಡ ಸತ್ಯಾಸತ್ಯತೆಯನ್ನು ಬಚ್ಚಿಟ್ಟು ಒಬ್ಬ ಮನುಷ್ಯನ ಕರ್ಕೊಂಡ್ ಬರೋದು ಕೂಡ ಕಿಡ್ನಾಪಿಗೆ ಸಂಬಂಧಪಟ್ಟಂತ ವಿಚಾರ. ಈಗ ಇವು ಎಲ್ಲವೂ ಕೂಡ ಸಾಬೀತಾಗ್ಬೇಕಾಗಿರೋದು ಇದು ಟ್ರಯಲ್ ನಲ್ಲಿ. ಬಟ್ ಈಗ ಒಂದು ವಿಚಾರವನ್ನ ಎಲ್ಲರೂ ಒಪ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಈಗ ಅವರು ಹೋಟೆಲ್ ನಲ್ಲಿ ಊಟ ಮಾಡಿರ್ಬೋದು ಅಥವಾ ಬಾರಿಗೆ ಹೋಗಿರ್ಬೋದು ಅಥವಾ ಜೊತೆಗೆ ಬಂದಿರ್ಬೋದು. ಜೊತೆಗೆ ಬಂದಿದ್ದಾರೆ ಅಂದ ಮಾತ್ರಕ್ಕೆ ಅಲ್ಲಿ ಕಿಡ್ನಾಪ್ ಆಗಿದೆ ಅಥವಾ ಆಗಿಲ್ಲ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಸಾಕ್ಷಿಗಳನ್ನ ಕ್ರೋಢೀಕರಿಸಿ ನಾವು ನೋಡಿದಾಗ 2-3 ವಿಚಾರಗಳು ಸ್ಪಷ್ಟಗೊಳಿಸ್ತವೆ. ಏನಂದ್ರೆ ಅವ್ರನ್ನ ಕರ್ಕೊಂಡು ಬರೋ ಅವಶ್ಯಕತೆ ಏನಿತ್ತು ಒಂದು. ಎರಡನೇದ್ದು, ಅವ್ರನ್ನ ಕಾರ್ನಲ್ಲಿ ಅವ್ರನ್ನ ನೋಡಿ ಅವ್ರಿಗೆ ಕೈಗೆ ಕಾಲಿಗೆ ಅವ್ರಿಗೆ ಬೇಡಿ ಹಾಕಿರ್ಲಿಕ್ಕಿಲ್ಲ ಅಥವಾ ಅವ್ರನ್ನ ಕೈ ಕಟ್ಟಿರ್ಲಿಕ್ಕಿಲ್ಲ. ಆದ್ರೂ ಕೂಡ ಅವ್ರನ್ನ ಏನೋ ಒಂದು ನೆಪ ಹೇಳಿ ಅಥವಾ ಆಮಿಷ ಒಡ್ಡಿ ಅವ್ರನ್ನ ಕರ್ಕೊಂಡ್ ಬರ್ಲಾಗಿತ್ತು. ಎರಡನೇದು, ಆ ರೀತಿ ಕರ್ಕೊಂಡ್ ಬಂದಿತ್ತು ಅಂತಂದ್ರೆ. ಮತ್ತು ಮೂರನೇದ್ದು, ಕರ್ಕೊಂಡ್ ಬಂದ ನಂತರ ಅವ್ರಿಗೆ ಲಿಬರ್ಟಿ ಯಾಕಿರ್ಲಿಲ್ಲ, ಫ್ರೀಡಮ್ ಯಾಕಿರ್ಲಿಲ್ಲ, ಅವ್ರನ್ನ ಯಾಕೆ ಕೂಡಿ ಹಾಕಿದ್ರು ಅನ್ನೋದು ಮೂರನೇದ್ದು. ನಾಲ್ಕನೇದ್ದು, ಅವ್ರನ್ನ ಎಲ್ಲೂ ಚಲನವಲನಗಳನ್ನ ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಟ್ ಮಾಡಿ ಒಂದು ಜಾಗದಲ್ಲಿ ಇಟ್ಟಾಗ ಅವ್ರಿಗೆ ಟಾರ್ಚರ್ ಯಾಕೆ ಮಾಡ್ಲಾಯ್ತು ಅನ್ನೋದು 4ನೇ ವಿಚಾರ. 5ನೇ ವಿಚಾರ ಕೊಲೆ. ಆ ನಂತರ ಇನ್ನೂ ಮುಂದುವರೆದು ಸಾಕ್ಷಿ ನಾಶಕ್ಕೆ ಏನೋ ಪ್ರಯತ್ನ ಆಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಪ್ರಾಸಿಕ್ಯೂಷನ್ ಒಂದು ವಾದ ಇದೆ. ಈ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಅಂತಂದ್ರೆ ಇವನ್ ಎಲ್ಲವನ್ನೂ ಸಂಪೂರ್ಣವಾಗಿ ಕ್ರೋಢೀಕರಿಸಿ ನೀವು ವಿಚಾರ ಮಾಡಿದಾಗ ಕರ್ಕೊಂಡ್ ಬರೋ ಉದ್ದೇಶ ಪ್ರೀತಿಯಿಂದ ಕರ್ಕೊಂಡ್ ಬಂದಿರೋ ತರ ಕಂಡ್ರು ಕೂಡ ಅದರಲ್ಲಿ ಉದ್ದೇಶ ಬೇರೆ ಇತ್ತು ಅನ್ನೋದಕ್ಕೆ ಸಾಬೀತು ಮಾಡೋದಕ್ಕೆ ಮೇಲ್ನೋಟಕ್ಕೆ ಪ್ರಾಸಿಕ್ಯೂಷನ್ ಸಾಧ್ಯವಾಗಬಹುದು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ನಾಗೇಶ್ ಅವರು ಸರ್, ಅವರ ದರ್ಶನ್ ಅವರ ವಕೀಲರವರು ಅವ್ರಿಗೆ ಮಾತ್ರ ಅವರು ಸಂಬಂಧಪಟ್ಟಂತೆ ವಾದವನ್ನು ಮಾಡ್ತಾ ಇದ್ದಾರೆ. ಆಗಿರಲಿ ಅದು ಕಿಡ್ನ್ಯಾಪೇ ಆಗಿರಲಿ, ಸಂಚೆ ಮಾಡ್ಕೊಂಡಿರಲಿ, ಅವ್ರು ಕರ್ಕೊಂಡೇ ಬಂದಿರಲಿ, ಅವ್ರು ಟಾರ್ಚರೇ ಮಾಡಿರಲಿ, ದರ್ಶನ್ ಅವರು 4:15ವರೆಗೂ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲೇ ಇದ್ದಾಗ ಇವ್ರು ಕರ್ಕೊಬರೋದಕ್ಕೂ ಇವ್ರು ಬಾರ್ಗೆ ಹೋಗೋದಕ್ಕೂ ಶೆಡ್ಡೆಲ್ಲ ವ್ಯಕ್ತಿ ತಂದು ಕೂಡ ಹಾಕೋದಕ್ಕೂ ದರ್ಶನ್ಗೇನು ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಸಂಚಿನಲ್ಲಿ ಅವರು ಭಾಗಿ ಇಲ್ಲ. ಎಲ್ಲಿಯಾದರೂ ದರ್ಶನ್ ಅವ್ರಿಗೆ ಅಲ್ಲಿನ ಯಾರ್ಯಾರು ಕರ್ಕೊಂಬಂದ್ರು ರೇಣುಕಾಸ್ವಾಮಿ ಅವ್ರನ್ನ ಅಪ್ಡೇಟ್ ಕೊಡ್ತಾ ಇದ್ರಾ, ಇಂಥ ಊರಲ್ಲಿದ್ದೀವಿ, ಈಗ ಕರ್ಕೊಂಬಂದಿದ್ದೀವಿ, ಕಾರಲ್ಲಿ ಕೂರಿಸ್ಕೊಂಡಿದ್ದೀವಿ, ಶೆಡ್ ಹತ್ರ ಕರ್ಕೊಂಬರ್ತಾ ಇದ್ದೀವಿ, ಈ ತರಹದ ಅಪ್ಡೇಟ್ಗಳೇನಾದರೂ ದರ್ಶನ್ಗೆ ಇತ್ತು ಅಂದಾಗ ಅದು ಕಾನ್ಸ್ಪಿರಸಿಯ ಭಾಗ ಆಗಬಹುದೇ ಹೊರತು ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೋದಲ್ಲ ಸರ್ ದರ್ಶನ್ ಅವರು? ನೋಡಿ, ಯಾವ ಆರೋಪಿಗಳು ಕೂಡ ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳೋದಿಲ್ಲ, ಯಾವ್ದು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ತಾವು ಇನ್ನೋಸೆಂಟ್ ಅಂತಾನೆ ಹೇಳ್ತಾರೆ, ನಿರಪರಾಧಿ ಅಂತ ಹೇಳ್ತಾರೆ, ಯಾರೇನ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ, ಅದರಲ್ಲಿ ನಮ್ ಪಾತ್ರ ಇಲ್ಲ ಅಂತಾನೆ ಹೇಳೋದು. ಬಟ್ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂಗೆ ಈ ಕಿಡ್ನಾಪ್ ಮಾಡಿದವರಿಗೆ ಇವ್ರಿಗೆ ಯಾವ ರೀತಿ ಸಂಪರ್ಕ ಇತ್ತು ಅಥವಾ ಯಾವ ರೀತಿ ವ್ಯವಹಾರ ಆಗಿತ್ತು, ಏನ್ ಹೇಳಿ ಕರ್ಕೊಂಡ್ ಬರ್ಲಾಗಿತ್ತು ಅಥವಾ ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿತ್ತು, ಎಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅಂತ ಯಾರು ಡಿಸೈಡ್ ಮಾಡಿದ್ರು,
ಯಾವ ರೀತಿ ಡಿಸೈಡ್ ಮಾಡಿದ್ರು, ಎಷ್ಟೊತ್ತಿಗೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ. ಕರ್ಕೊಂಡ್ ಬಂದ ನಂತರ ಇವ್ರಿಗೆ ಇಂಟಿಮೇಶನ್ ಕೊಡ್ಲಾಯಿತು. ಇಂಟಿಮೇಶನ್ ಕೊಟ್ಟ ನಂತರ ಇವ್ರು ಇಮಿಡಿಯೇಟ್ ಅವ್ರನ್ನ ಬಿಡಿ ಅಂತ ಹೇಳ್ಬೋದಾಗಿತ್ತು. ಆದ್ರೂ ಕೂಡ ಅಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಸಾಕ್ಷಿಗಳಿತ್ತು ಅಂದ್ರೆ ಅವ್ರನ್ನ ಪಾರ್ಟಿಸಿಪೇಟ್ ಯಾಕೆ ಮಾಡಿದ್ದಾರೆ ಅನ್ನೋದಾಗ್ಲಿ, ನಂತರ ಕೂಡ ಬುದ್ಧಿ ಹೇಳಿ ಅಥವಾ ಒಂದು 4 ಕಪಾಳ ಕೊಡದು ಬುದ್ಧಿ ಹೇಳಿ ಅವ್ರಿಗೆ ತಿಳಿ ಹೇಳಿ ಅವ್ರನ್ನ ವಾಪಸ್ ಕಳಿಸಬಹುದಾಗಿತ್ತು ಅಥವಾ ಪೊಲೀಸ್ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಬಹುದಾಗಿತ್ತು. ಆದಾಗ್ಯೂ ಕೂಡ ಈ ಘಟನೆಗಳು ಯಾಕೆ ಮುಂದುವರೆದ್ವು ಅನ್ನೋದಾಗ್ಲಿ, ಅಥವಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದಾಯ್ತು ಅಂದ್ರೆ ಯಾಕೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದಾಗ್ಲಿ, ಅಥವಾ ಅಮಾನವೀಯ ಕೃತ್ಯ ಏನಾದ್ರು ಅಲ್ಲಿ ನಡೆದಿದ್ರೆ ಯಾಕೆ ನಡೆದಿದೆ ಅನ್ನೋದು, ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ. ಸುಮ್ನೆ ನಾವು ಏನು ಅದರಲ್ಲಿ ಪಾತ್ರ ಇಲ್ಲ, ನಾವು ಏನು ಅದಕ್ಕೆ ನಮ್ಗೆ ಸಂಬಂಧವಿಲ್ಲ ಅಂದ ಮಾತ್ರಕ್ಕೆ ಅದು ಆ ರೀತಿ ಒಪ್ಪೋದಕ್ಕಾಗೋದಿಲ್ಲ. ಸಾಕ್ಷಿಗಳು ಯಾವ ರೀತಿ ಹೇಳ್ತಾರೆ, ಯಾರ್ಯಾರ ಪಾತ್ರ ಏನಿದೆ, ಯಾವ್ಯಾವ ಪಾತ್ರದಲ್ಲಿ ಇವ್ರದ್ದು ಏನೇನ್ ಪಾತ್ರ ಇದೆ, ಯಾರ್ಯಾರ್ದು ಪಾತ್ರದಲ್ಲಿ ಇವ್ರಿಗೆ ಏನೇನ ಸಂಪರ್ಕ, ಸಂಚು ಅಥವಾ ಇವರದ ಪ್ರಚೋದನೆ ಏನಾದ್ರೂ ಇದೆಯಾ ಅನ್ನೋದು ಎಲ್ಲಾ ವಿಚಾರಗಳನ್ನ ಪರಿಶೀಲನೆ ಮಾಡಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿರುತ್ತೆ. ಎಲ್ಲಾ ವಿಚಾರಗಳಿಗೂ ಕೂಡ ಉತ್ತರ ಸಿಕ್ಕ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ, ಸಾಕ್ಷಿಗಳನ್ನು ಒದಗಿಸಲಾಗಿರುತ್ತೆ ಕೋರ್ಟಿಗೆ. ಇವೆಲ್ಲ ಸಾಕ್ಷಿ ಪುರಾವೆ ಮತ್ತು ಸ್ಟೇಟ್ಮೆಂಟ್ ಗಳು ಏನೇನಿದಾವೆ ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡೇ ಕೋರ್ಟ್ ನಿರ್ಧಾರ ಮಾಡಬೇಕಾಗುತ್ತೆ. ಆರೋಪಿಯ ಮಾತು ಕೇಳಿ, ಆರೋಪಿಯ ಹೇಳಿಕೆ ಕೇಳಿ ಕೋರ್ಟ್ ನಿರ್ಧಾರ ಮಾಡೋದಕ್ಕಾಗುದಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ.